ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪರೇಡ್ ವಿಚಾರ ಏನಾಗುತ್ತೆ ಅನ್ನೋದು 30ನೇ ತಾರೀಕು ಗೊತ್ತಾಗುತ್ತೆ. ಈ ವಿಚಾರ ಕೋರ್ಟ್ನ ಅಂಗಳದಲ್ಲಿರುವಂಥದ್ದು. ಅದಕ್ಕೂ ಮೊದಲು ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರ 28ನೇ ತಾರೀಕು ಹೈಕೋರ್ಟ್ ಸೂಚನೆಯಂತೆ ಶಾಂತಿ ಸಭೆಯನ್ನು ಜಿಲ್ಲಾಡಳಿತ ನಡೆಸೋದಕ್ಕೆ ರೆಡಿಯಾಗಿದೆ. ಆರ್ಎಸ್ಎಸ್ ದಲಿತ ಸಂಘಟನೆಗಳು ಸೇರಿ ಒಟ್ಟು 8 ಸಂಘಟನೆಗಳಿಗೆ ನೋಟಿಸನ್ನು ಕೊಟ್ಟಿದೆ ಜಿಲ್ಲಾಡಳಿತ. ಇವತ್ತು ನೋಟಿಸನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ರೆಡಿಯಾಗಿದೆ. 28ನೇ ತಾರೀಕು ಡಿಸಿ ಕಚೇರಿಯಲ್ಲಿ ಈ ಶಾಂತಿ ಸಭೆ ನಡೆಯುತ್ತೆ. ಈ ಶಾಂತಿ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ನೋಟಿಸ್ನಲ್ಲಿ ಡಿಸಿ ಎಸ್ಪಿ ನೇತೃತ್ವದಲ್ಲಿ ನಡೆಯುವಂತಹ ಶಾಂತಿ ಸಭೆ ಇದು. ಶಾಂತಿ ಸಭೆಯ ಬಳಿಕ ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. 30ನೇ ತಾರೀಕು ಮತ್ತೆ ಅರ್ಜಿ ವಿಚಾರಣೆಗೆ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಈ ಶಾಂತಿ ಸಭೆಯಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ ಅಂದರೆ 30ನೇ ತಾರೀಕು ಬಹುತೇಕ ಒಂದು ಮಹತ್ವದ ಸೂಚನೆಯನ್ನು ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೊಡುವಂತಹ ಚಾನ್ಸಸ್ ಇದೆ. ಹಾಗಾಗಿ ಈಗ ಎಲ್ಲರ ಚಿತ್ತಾಪುರದ ಶಾಂತಿ ಸಭೆ ಮತ್ತು 30ನೇ ತಾರೀಕು ನಡೆಯುವಂತಹ ಕೋರ್ಟ್ನ ಕಲಾಪದತ್ತ ನೆಟ್ಟಿರುವಂಥದ್ದು. ಶಾಂತಿ ಸಭೆಯಲ್ಲಿ ಬಹುತೇಕ ಹೊಂದಾಣಿಕೆ ಅಸಾಧ್ಯ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನೋಡೋಣ, ಜಿಲ್ಲಾಧಿಕಾರಿಗಳು ಎಸ್ಪಿಗಳು ಈಗ ಸಂಘಟನೆಗಳ ಮುಖ್ಯಸ್ಥರನ್ನು ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಾರಾ ಅಥವಾ ಕೋರ್ಟ್ನಲ್ಲಿಯೇ ಇದು ನಿರ್ಧಾರ ಆಗಬೇಕಾ? ಎಲ್ಲವೂ ಕೂಡ 28ನೇ ತಾರೀಕಿನ ಶಾಂತಿ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ಒಟ್ಟಿನಲ್ಲಿ ಈ ಶಾಂತಿ ಸಭೆಯಲ್ಲಿ ಏನು ಡಿಸೈಡ್ ಆಗಲ್ಲ ಅನ್ನೋದು ಆಲ್ರೆಡಿ ಪೂರ್ವ ಮುನ್ಸೂಚನೆ ಅಂತೂ ಸಿಗ್ತಾ ಇದೆ. ಇನ್ನೇನಿದ್ರು ಕೂಡ ಕೋರ್ಟ್ ಏನು ಡೈರೆಕ್ಷನನ್ನು ಕೊಡುತ್ತೆ ಅನ್ನೋದ್ರ ಮೇಲೆ ಮತ್ತೆ ಸುಮ್ಮನಿದ್ದವರನ್ನ ಕೆಣಕುವಂತಹ ಪ್ರಯತ್ನ ಆಗಿದೆ ಅಂತ RSS ಕೂಡ ಇದನ್ನು ತಗೊಳ್ತಾ ಇದೆ. ಹೀಗಾಗಿ ಒಂದು ವೇಳೆ ಅವಕಾಶ ಸಿಕ್ಕದೆ ಕರ್ನಾಟಕದ ಇತಿಹಾಸದಲ್ಲೇ ಈ ಸಂಖ್ಯೆಯಲ್ಲಿ ಪಥಸಂಚಲನಕ್ಕೆ ಜನ ಬಂದಿರಲ್ಲ, ಅದನ್ನು ನೀವು ನೋಡ್ತೀರಾ ಕಲಬುರಗಿನಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಸಿದ್ಧತೆ ಅವ್ರದ್ದು. ಇಲ್ಲಿ ಯಾರ ಹಠ ಸಾಧನೆ ಗೆಲ್ಲುತ್ತೆ ಅನ್ನೋದನ್ನು ನಾವು ಸ್ವಲ್ಪ ದಿನಕ್ಕಾದರೆ ಉತ್ತರ ಸಿಕ್ಬಿಡುತ್ತೆ ನಮಗೆ.